ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ದೀಪಕ್ ಚಾನಲ್. ಇವತ್ತು ನಾನು ಒಂದು ಸ್ಪೆಷಲ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಎಸ್, ಮಲ್ಟಿ ಮಿಲೆಟ್ ನೂಡಲ್ಸ್ ಮನೆಯಲ್ಲೇ ಹೆಲ್ದಿಯಾಗಿ ಹೇಗೆ ಕುಕ್ ಮಾಡೋದಂತ ತೋರಿಸ್ತೀನಿ. ಹೊರಗಡೆದೆಲ್ಲ ಮೈದಾ ಮಿಕ್ಸ್ ಇರುತ್ತೆ. ಸೊ ಮನೆಯಲ್ಲೇ ನೂಡಲ್ಸ್ ತಿನ್ನಬೇಕಾದ್ರೆ ಹೆಲ್ದಿ ವೇಯಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಲೆಟ್ಸ್ ಕುಕ್. ಮತ್ತು ಯಾರ್ಯಾರಿಗೆ ನೂಡಲ್ಸ್ ಇಷ್ಟ ಆಗುತ್ತೆ ಕಮೆಂಟಲ್ಲಿ ತಿಳಿಸಿ. ನನಗೆ ನೂಡಲ್ಸ್ ಇಷ್ಟ ಆಗುತ್ತೆ. ಸೊ ಹೊರಗಡೆ ತಿಂದರೆ ಅನ್ಹೆಲ್ದಿ ಅಂತ ನಾನು ಮನೇಲೇ ಈ ಥರ ಮಿಲೆಟ್ ನೂಡಲ್ಸ್ ತಂದು ಮನೇಲೇ ಮಾಡ್ಕೊಂಡು ತಿನ್ನೋದು. ದೀಪಕ್ಕೂ ಮಾಡಿಕೊಟ್ಟಿದ್ದೆ, ತುಂಬಾ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ಸೊ ಇಲ್ಲಿ ನಾನು ಒಂದು ಪಾತ್ರೆಯಲ್ಲಿ ವಾಟರ್ ಹಾಕಿ ಬಾಯ್ಲ್ ಆದ ತಕ್ಷಣ ನನಗೆ ಎಷ್ಟು ಬೇಕೋ ಅಷ್ಟು ನೂಡಲ್ಸ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಒಂದು 5 ಮಿನಿಟ್ಸ್ ಬಾಯ್ಲ್ ಆದಮೇಲೆ ನೂಡಲ್ಸ್ನ ಸ್ಟ್ರೈನ್ ಮಾಡ್ಕೋಬೇಕು. ಸೊ ಇಲ್ಲಿ ಸ್ವಲ್ಪ ಸಾಲ್ಟ್ ಹಾಕಿ ಬಾಯ್ಲ್ ಆಗಿದೆ. ಸೊ ಇಲ್ಲಿ ಸ್ಟ್ರೈನ್ ಮಾಡ್ಕೋತಾ ಇದ್ದೀನಿ. ಕಂಪ್ಲೀಟಾಗಿ ವಾಟ್ರೆಲ್ಲ ಹೋಗಬೇಕು, ಆ ಥರ ಸ್ಟ್ರೈನ್ ಮಾಡ್ಕೋಬೇಕು. ಸ್ಟ್ರೈನ್ ಮಾಡಿ ಸಪ್ರೇಟಾಗಿ ಇಟ್ಕೊಳ್ಳಿ. ಸೊ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದೀನಿ. ಮತ್ತು ಅದ್ರ ಜೊತೆ ಒಂದು ನೂಡಲ್ಸ್ ಮಸಾಲೆ ಪ್ಯಾಕೆಟ್ ಬಂದಿತ್ತು, ಅದನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸೈಡಿಗೆ ಇಟ್ಕೋಬೇಕು. ಸೊ ಇಲ್ಲಿ ನಾನು ವೆಜಿಟೇಬಲ್ಸ್ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ, ಕ್ಯಾರೆಟ್, ಕ್ಯಾಪ್ಸಿಕಮ್, ಕ್ಯಾಬೇಜ್ ಆ್ಯಂಡ್ ಆನಿಯನ್, ಗಾರ್ಲಿಕ್ ಇವೆಲ್ಲ ಆಲ್ರೆಡಿ ನಿಮ್ಮ ಮನೇಲಿ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಬೇಕು ಅಂದರೆ ವೆಜಿಟೇಬಲ್ಸ್ ಹಾಕ್ಕೋಬೋದು, ನೋ ಪ್ರಾಬ್ಲಮ್. ಸೊ ಇಲ್ಲಿ ನಾನು ಪ್ಯಾನಲ್ಲಿ ಆಯಿಲ್ ಹಾಕ್ತಾ ಇದ್ದೀನಿ, 2 ಟೇಬಲ್ ಸ್ಪೂನ್. ಸ್ವಲ್ಪ ಆಯಿಲ್ ಬಿಸಿ ಆದಮೇಲೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು. ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ಸ್ವಲ್ಪ ಆನಿಯನ್ ಟ್ರಾನ್ಸ್ಪರೆಂಟಾಗಿ ಕುಕ್ ಮಾಡ್ಕೋಬೇಕು. ಹಾಗೆ ಗಾರ್ಲಿಕ್ ಕೂಡ. ಗಾರ್ಲಿಕ್ ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಕುಕ್ ಮಾಡಿದ್ರೆ ನೂಡಲ್ಸ್ ತಿನ್ನುವಾಗ ತುಂಬ ಗಾರ್ಲಿಕ್ದು ಬರ್ನ್ಟ್ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ನಾನಿಲ್ಲಿ ಸ್ಪ್ಲಿಟ್ ಚಿಲ್ಲೀಸು ಆ್ಯಡ್ ಮಾಡ್ತಾ ಇದ್ದೀನಿ. ಸೊ ಈ ಥರ ಕುಕ್ ಆಗಿದೆ. ಅದಕ್ಕೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸೊ ಜಿಂಜರ್ ಗಾರ್ಲಿಕ್ ಪೇಸ್ಟು ಕುಕ್ ಆಗಿದೆ. ಸೊ ಇಲ್ಲಿ ನಾನು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಸ್ವಲ್ಪ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ವೆಜಿಟೇಬಲ್ಸ್ ಎಲ್ಲ ನೀಟಾಗಿ ಬೇಕಾಗಿದೆ. ಸೊ ಅದಕ್ಕೆ ನಾನು ಇಲ್ಲಿ ಬಾಯ್ಲ್ಡ್ ನೂಡಲ್ಸ್ ಆ್ಯಡ್ ಮಾಡ್ತಾ ಇದ್ದೀನಿ. ಆ್ಯಡ್ ಮಾಡಿ ಸ್ವಲ್ಪ ಪೆಪ್ಪರ್ ಪೌಡರ್, ಸಾಲ್ಟ್, ಕೆಚಪ್, ರೆಡ್ ಚಿಲ್ಲಿ ಪೌಡರ್ ಮಿಕ್ಸ್ ಮಾಡಿ ಚೆನ್ನಾಗಿ ಸಾಟೆ ಮಾಡ್ಕೋಬೇಕು. ಆ್ಯಂಡ್ ಇನ್ನೊಂದು ಅದು ನೂಡಲ್ಸ್ ಮಸಾಲೆ ಪ್ಯಾಕೆಟ್ ನೂಡಲ್ಸ್ ಜೊತೆ ಬಂದಿತ್ತಲ್ಲ ಅದನ್ನು ಮಸಾಲೆನ ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ಚೆನ್ನಾಗಿ ಸಾಟೆ ಮಾಡ್ಕೋಬೇಕು. ಸೊ ನಾನು ಸೈಡಲ್ಲಿ ಸ್ಕ್ಯಾಂಬರ್ಡ್ ಎಗ್ ಮಾಡ್ಕೋತಾ ಇದ್ದೀನಿ, ಪ್ರೋಟೀನ್ ಆ್ಯಡ್ ಇರಲಿ ಅಂತ. ಇಫ್ ಯು ಆರ್ ವೆಜಿಟೇರಿಯನ್ ನೀವು ಹಾಗೆ ತಿನ್ಬೋದು ನೂಡಲ್ಸ್ನ. ನಿಮ್ಗೇನಾದರೂ ಎಗ್ ನೂಡಲ್ಸ್ ಆ ಥರ ಇಷ್ಟ ಆಗುತ್ತಂದರೆ ಈ ಥರ ಸೈಡಿಗೆ ಎಗ್ ಸ್ಕ್ರ್ಯಾಂಬರ್ಡ್ ಮಾಡಿಕೊಂಡು ಅದ್ರಲ್ಲಿ ಮಿಕ್ಸ್ ಮಾಡಿ ತಿನ್ಬೋದು. ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ, ಪ್ರೋಟೀನು ಆ್ಯಡ್ ಆಗುತ್ತೆ, ಹೆಲ್ದಿ ಕೂಡ. ಸೊ ಇದಕ್ಕೂ ಕೂಡ ನಾನು ಆ್ಯಸ್ ಪರ್ ಟೇಸ್ಟ್ ಸಾಲ್ಟ್ ಮತ್ತು ಪೆಪ್ಪರ್ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ. ತುಂಬಾ ಬೇಕಾಗಬಾರ್ದು, ಸ್ವಲ್ಪ ಲೈಟಾಗಿ ಕುಕ್ ಮಾಡಿ ನೂಡಲ್ಸ್ ಜೊತೆ ಮಿಕ್ಸ್ ಮಾಡ್ಕೊಳ್ಳಿ. ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸರ್ವ್ ಮಾಡಿ. ಬಿಸಿ ಬಿಸಿಯಾಗಿ ತುಂಬ ಯಮ್ಮಿ ಆಗಿತ್ತು. ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಯಿತು. ಯೂಶ್ವಲಿ ಅವರಿಗೆಲ್ಲ ನೂಡಲ್ಸ್ ಈ ಥರ ಎಲ್ಲ ಏನೂ ಇಷ್ಟ ಆಗಲ್ಲ, ಬಟ್ ನಾನಿದು ಮನೇಲಿ ಮಾಡಿಕೊಟ್ಟಿದ್ದು ತುಂಬಾ ಇಷ್ಟಪಟ್ಟು ತಿಂದರು.
ನೀವು ಟ್ರೈ ಮಾಡಿ ನೋಡಿ, ಇಷ್ಟ ಆದರೆ ಕಮೆಂಟಲ್ಲಿ ತಿಳಿಸಿ. ಮತ್ತು ನನ್ನ ಚಾನಲ್ನ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನು ಮರಿಬೇಡಿ.